ಅರ್ಚನಾಸ್ ವೆಜ್ ರೆಸಿಪಿಗೆ ಎಲ್ರಿಗೂ ಕೂಡ ಸ್ವಾಗತ. ಇವತ್ತಿನ ದಿವಸ ನಾನು ಏನೇನು ತಿಂದೆ ಅನ್ನೋದನ್ನು ನಿಮಗೆ ಬೆಳಗಿಂದ ತೋರಿಸ್ತಾ ಹೋಗ್ತೇನೆ. ಕೆಲವನ್ನ ಹೇಳ್ತೇನೆ, ನಾನು ವಿಡಿಯೋ ಶೂಟ್ ಮಾಡಲಿಲ್ಲ, ಯಾವುದನ್ನೆಲ್ಲ ತೋರಿಸೋದಿಲ್ಲ. ಯಾಕಂದರೆ ಕೆಲವು ಕಡೆ ನನಗೆ ವೀಡಿಯೋ ಶೂಟ್ ಮಾಡಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಇದೊಂದು ವ್ಲಾಗ್ ಟೈಪ್ ಮಾಡುವ ವೀಡಿಯೋನ ಅಂಥೇಳಿ ಇವತ್ತು ಸ್ವಲ್ಪ ಚೇಂಜ್ ಮಾಡ್ತಿದ್ದೆ. ನಾನು ಆಫೀಸ್ ಬಂದೆ, ಮತ್ತೊಂದು ಬೇರೆ ಕಡೆ ಆಫೀಸ್ಗೆ ಕೂಡ ಒಂದು ಪೂಜೆಗೆಲ್ಲ ಹೋಗಲಿಕ್ಕಿತ್ತು. ಹಾಗೆ ಬೆಳಿಗ್ಗೆನೇ ಮನೆಯಿಂದ ಹೊರಟೆ. ನನ್ನ ಆಫೀಸಲ್ಲಿದ್ದೇನೆ. ನಾನೀಗ ಮಧ್ಯಾಹ್ನ 1:30 ಆಗಿದೆ, ಇನ್ನೂ ಕೂಡ ನನಗೆ ಊಟ ಆಗಲಿಲ್ಲ. ಬೆಳಿಗ್ಗೆ ನಾನು ಒಂದು ದೋಸೆ ರೆಸಿಪಿಯನ್ನು ಮಾಡಿದ್ದೆ. ದೋಸೆ ಅಂತ ಹೇಳಿದರೆ ನಾನು ಹೆಲ್ದಿ ಮಾಡ್ತೇನಲ್ಲ, ಬೆಳಿಗ್ಗೆ ಎದ್ದು ಫಸ್ಟು 1 ಗ್ಲಾಸು ಬಿಸಿನೀರು ಕುಡಿದೆ. ಇವತ್ತು ಹೊರಗಡೆ ಹೋಗ್ಲಿಕ್ಕುಂಟು ಅಂತೇಳಿ ಯಾವುದೇ ರೀತಿಯ ಮಾರ್ನಿಂಗ್ ಡ್ರಿಂಕ್ ಯಾವುದು ಕೂಡ ಮಾಡಲಿಲ್ಲ. ಹಾಗೆ ಮೈಕ್ ಕೂಡ ಹಾಕ್ಕೊಳ್ಳಲಿಲ್ಲ, ಇದು ತರಲಿಲ್ಲ, ನಾನು ಮನೆಯಲ್ಲೇ ಉಂಟು ಮೈಕ್. ಅದು ಸ್ವಲ್ಪ ನಿಮಗೆ ನಾಯ್ಸ್ ಎಲ್ಲ ಕೇಳ್ಬೋದು, ಇಲ್ಲಿ ಫ್ಯಾನ್ ಇದ್ದಿರ್ಬೋದು, ಹೊರಗಡೆ ಇದರದ್ದೆಲ್ಲ ಬಸ್ ಎಲ್ಲ ವೆಹಿಕಲ್ ಪೊಲ್ಯೂಷನ್ನು ಸೌಂಡ್ ಪೊಲ್ಯೂಷನ್ ಉಂಟು. ಈಗ ಇಷ್ಟು ಮಧ್ಯಾಹ್ನವರೆಗಿನ ಕತೆ ಅಂದರೆ, ಬೆಳಿಗ್ಗೆ ನಾನು 3 ದೋಸೆ ತಿಂದಿದ್ದೆ. ಹೆಸರು ಕಾಳು ಅದನ್ನು ನೆನೆಸಿ ಮೊಳಕೆ ಬರಿಸಿದ್ದು ಫ್ರಿಜ್ಜಲ್ಲಿತ್ತು. ಹೆಸರು ಮೊಳಕೆ ಬರಿಸಿದ್ದ 1 ಕಪ್ಪಷ್ಟು ಹೆಸರು ಕಾಳಿಗೆ ಇದು ಬಾಜ್ರಾ ಫ್ಲೋರ್ ಅಂತ ಸಿಗ್ತದೆ, ಬಾಜ್ರದ ಪರ್ಲ್ ಮಿಲೆಟ್ ಅಂತ ಹೇಳ್ತಾರೆ. ಅದನ್ನು 1 ಕಪ್ಪಷ್ಟು ಹುಡಿಯನ್ನು ಹೆಸರು ಕಾಳಿಗೆ ಸೇರಿಸಿಕೊಂಡದ್ದು. ಅದಕ್ಕೆ ಸ್ವಲ್ಪ ಹಸಿಮೆಣಸು, ಕೊತ್ತಂಬರಿ ಸೊಪ್ಪು, ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಅಷ್ಟು ಹಾಕಿ ಗ್ರೈಂಡ್ ಮಾಡಿದ್ದು. ಬೇಕಾದರೆ ನೀವು ಶುಂಠಿ ಆ್ಯಡ್ ಮಾಡ್ಕೊಳ್ಬೋದು, ಜೀರಿಗೆ ಎಲ್ಲ ಕೂಡ ಆ್ಯಡ್ ಮಾಡ್ಕೊಳ್ಬೋದು. ಯಾಕೆಂತ ಹೇಳಿದರೆ ಇದು ಸ್ವಲ್ಪ ಗ್ಯಾಸ್ ಆಗುತ್ತಲ್ವ ಈ ಹೆಸರು ಕಾಳು ಅಂತ ಹೇಳುವಂಥದ್ದು, ಅದಕ್ಕೋಸ್ಕರ. ಅದರ ದೋಸೆ 3 ದೋಸೆ ತಿಂದಿದ್ದೆ ಇವತ್ತು. ಅಂದರೆ ಹೊರಗಡೆ ಬರುವಾಗ ಹೊಟ್ಟೆ ಸ್ವಲ್ಪ ಗಟ್ಟಿ ಇಲ್ಲ ಅಂದರೆ ಮತ್ತೆ ಹಸಿವಾಗ್ತದೆ, ಬೇರೆ ಏನಾದರೂ ಕ್ರೇವಿಂಗ್ಸ್ ಬರ್ತದೆ ಅಂತ ಹೇಳಿ ಅಲ್ಲಿ ಪೂಜೆ ಎಲ್ಲ ಚೆಂದ ನಡೆಯಿತು. ಅದರ ವಿಡಿಯೋ ಕ್ಲಿಪ್ಪಿಂಗ್ಸ್ ಎಲ್ಲ ಹಾಕ್ತೇನೆ. ಅದರ ಪೂಜೆ ಎಲ್ಲ ಆದಮೇಲೆ ನಾನು ಇಲ್ಲಿ ಬಂದೆ. ಇಲ್ಲಿ ಬಂದು ಸ್ವಲ್ಪ ವೀಡಿಯೋಸ್ ಮಾಡೋ, ಸ್ವಲ್ಪ ಫ್ರೀ ಇರ್ತೀನಿ. ಊಟ ಒಂದೇ ಆರ್ಡ್ರ್ ಮಾಡಬೇಕು ಅಂತ ಹೇಳಿ ಈಗ ಊಟ ಆರ್ಡ್ರ್ ಮಾಡ್ತೇನೆ. ಏನೆಲ್ಲ ಆರ್ಡ್ರ್ ಮಾಡಿದೆ, ಏನೆಲ್ಲ ತಿಂದೆ ಅನ್ನೋದನ್ನು ನಿಮಗೆ ತಿಳಿಸ್ತೇನೆ. ಅದಾದಮೇಲೆ ಅದಕ್ಕೆ ಪೂಜೆಯಲ್ಲಿ ನನಗೆ ಇದು ಕೊಟ್ಟಿದ್ದರು, ಅದನ್ನು ನಾನು ವೀಡಿಯೋ ಶೂಟ್ ಮಾಡಿಕೊಳ್ಳಲಿಲ್ಲ. ತಿನ್ನುವಾಗ ಅಲ್ಲಿ ನನಗೆ ವೀಡಿಯೋ ಶೂಟ್ ಮಾಡಲಿಲ್ಲ, ಅದನ್ನೆಲ್ಲ ತಿನ್ನಲಿಲ್ಲ. ಒಂದು ಬೋಂಡ ಕೊಟ್ಟಿದ್ದರು, ಹಾಗೆ ಕ್ಷೀರ ಕೊಟ್ಟಿದ್ದರು, ಮತ್ತು ಬಾದಾಮ್ ಮಿಲ್ಕ್ ಕೊಟ್ಟಿದ್ದರು. ಬಾದಾಮ್ ಮಿಲ್ಕ್ ಅದರಲ್ಲಿ ಕೂಡ ಶುಗರ್ ಇದೆ. ಆಮೇಲೆ ಕ್ಷೀರದಲ್ಲಿ ಕೂಡ ನಿಮಗೆ ಇದು ಸ್ವೀಟ್ ತುಂಬಾ. ಬೋಂಡ ಎಣ್ಣೆಯಲ್ಲಿ ಕರೆದದ್ದು. ನಾನು ಅದನ್ನು ಅಷ್ಟು ಕೊಟ್ಟಿದ್ದರು, ನಾನು ತಿನ್ನಲಿಲ್ಲ. ಜಸ್ಟ್ ಒಂದು ಕಟ್ ಮಾಡಿ ಬೋಂಡ 1 ಪೀಸ್ ತಿಂದೆ. ಮತ್ತು ಈ ಮತ್ತೊಂದು ತುಂಡು ಮೈಸೂರು ಪಾಕ್ ಹಾಕಿದರು. ಸಣ್ಣ ಪೀಸ್ ಅಂತ ಹೇಳಬೇಕಾದ್ರೆ ಅವರು ಫುಲ್ ಹಾಕಿದರು, ಬಟ್ ನಾನು ಅದನ್ನು ಬಿಸಾಕಿದ್ದೆ. ಫುಲ್ ವೇಸ್ಟೇಜ್ ಆಯಿತು. ವೇಸ್ಟ್ ಮಾಡಬಾರ್ದು ಫುಡ್, ಆದರೂ ನನಗೆ ತಿನ್ನಲಿಕ್ಕಾಗಲಿಲ್ಲ. ಯಾಕೆಂದರೆ 4-5 ತಿಂಗಳಿಂದ ನಾನು ಇಲ್ಲಿ ಏನು ಡಯಟ್ ಮಾಡ್ತಿದ್ದೇನೆ. ಈಗ ಸ್ವೀಟ್ ತಿನ್ನುವಾಗ ನನಗೆ ಹೊಟ್ಟೆ ಮಸಳಿದಾಗೆ, ಹೊಟ್ಟೆ ತೊಳಸಿದಾಗೆ ಆಗಲಿಕ್ಕೆ ಶುರುವಾಯಿತು. ಕ್ಷೀರ ಮಾತ್ರ ತಿಂದಾಗಲೇ ನನಗೆ ಸಾಕು ಅನ್ನಿಸ್ತು, ಬೇಡ ಅಂತೇಳಿ. ಹಾಗೆ ಮೈಸೂರು ಪಾಕು, ಅರ್ಧ ಬೋಂಡ, ಮತ್ತೊಂದಿಷ್ಟು ಕ್ಷೀರ ಎಲ್ಲ ಕೂಡ ಡಸ್ಟ್ಬಿನ್ನಿಗೆ ಹಾಕಿದೆ. ಅಲ್ಲಿ ಅಂದರೆ ನಾಯಿಗಳಿಗೆಲ್ಲ ಹಾಕ್ಬೋದು, ನಾಯಿಗೆ ಕೂಡ ಸ್ವೀಟ್ ಎಲ್ಲ ಹಾಕಬಾರ್ದು, ಅದು ಒಳ್ಳೆಯದಲ್ಲ ನಾಯಿಗೆ ಕೂಡ. ಸೊ ವೇಸ್ಟ್ ಆಯಿತು, ಪರವಾಗಿಲ್ಲ. ನಾನು ತಿಂದರೆ ನಾನು ವೆಯ್ಟ್ ಗೇನ್ ಆಗುತ್ತೆ. ಹಾಗೆ ನನಗೆ ತಿನ್ನಲಿಕ್ಕೆ ಆಗೋದಿಲ್ಲ, ತಿಂದರೆ ಆಗೋದು ಸಹ ಇಲ್ಲ. ಯಾಕೆಂದರೆ ಈ ಒಂದು ಹೆಲ್ದಿ ಡಯಟ್ ನನಗೆ ಅಷ್ಟು ಪ್ರಾಕ್ಟೀಸ್ ಆಗಿದೆ, ಅಭ್ಯಾಸ ಆಗಿದೆ. ತಿನ್ನಲಿಕ್ಕೆ ಆಗೋದಿಲ್ಲ ಸ್ವೀಟ್ಸ್, ಫ್ಯಾಟ್ ಇರುವಂಥದ್ದೆಲ್ಲ. ಅದಾಯ್ತಲ್ಲ. ಈಗ ನಾನು ಏನು ಆರ್ಡ್ರ್ ಮಾಡ್ತೇನೆ ಅಂತ ಹೇಳಿದನ್ನು ನಿಮಗೆ ತೋರಿಸ್ತೇನೆ. ಆಮೇಲೆ ಸಾಯಂಕಾಲ ರಾತ್ರಿ ಅಂತ ತಿನ್ನಂದರೆ ಮನೆಯಲ್ಲಿ ತೋರಿಸ್ತೇನೆ ನಿಮಗೆ. ಅದಾಗಿತ್ತು ಇವತ್ತಿನ ವಿಡಿಯೋ. ನಾವಿಲ್ಲಿ ದೀಪಾವಳಿ ಮೊದಲನೇ ದಿವಸ ಅಂಗಡಿ ಪೂಜೆನ ಮಾಡ್ಕೊಳ್ತಾ ಇದ್ದೇವೆ. ಆಫೀಸಲ್ಲೆಲ್ಲ ಪೂಜೆನ ಮಾಡ್ಕೊಳ್ಳುವಂಥ ವಿಡಿಯೋ ಕ್ಲಿಪ್ಸನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ. ಫಸ್ಟ್ ಡೇನೆ ನಾವು ಲಕ್ಷ್ಮಿಯನ್ನ ಸ್ವಾಗತಿಸ್ತಾ ಇದ್ದೇವೆ. ಅದರ ಅರ್ಥ ಅಷ್ಟೇ, ಫಸ್ಟ್ ಡೇ ಏನು ಲಕ್ಷ್ಮಿ ಬರ್ತಾಳೆ, ಹಾಗೆ ಅವಳಿಗೆ ವೆಲ್ಕಮ್ ಅನ್ನ ಮಾಡುವಂಥದ್ದು ಅಂಗಡಿ ಪೂಜೆ. ಹಾಗೆ ಎಲ್ಲ ಪೂಜೆಯನ್ನ ಮಾಡಿ ಬಂದವರಿಗೆಲ್ಲ ಸ್ವೀಟ್ ಕೊಟ್ಟು ಆ ಥರ ಒಂದು ಆಚರಣೆಯನ್ನ ಮಾಡ್ತೇವೆ. ಅದಾದ ನಂತರ ನೆಕ್ಸ್ಟು ನರಕ ಚತುರ್ದಶಿ, ಬಲಿಪಾಡ್ಯಮಿ, ಅದಕ್ಕೆಲ್ಲ ರಜೆ ಇರ್ತದೆ ನಮಗೆ. ಸೊ ಮೊದಲನೇ ದಿನವೇ ಪೂಜೆ ಎಲ್ಲ ಮಾಡ್ತೇವೆ. ನಮ್ಮ ಮನೆಯಲ್ಲೆಲ್ಲ ಫಂಕ್ಷನ್ ಇರ್ತದಲ್ಲ, ಬಲಿಪಾಡ್ಯಮಿ, ನರಕ ಚತುರ್ದಶಿ, ಎಣ್ಣೆ ಸ್ನಾನ, ಆ ಥರ ಎಲ್ಲ ದೀಪಾವಳಿ ಹಬ್ಬ. ಫಸ್ಟ್ ಡೇ ಅಂತ ಹೇಳಿದ್ರೆ ಲಕ್ಷ್ಮಿ ಬರುವಂಥದ್ದು. ಆ ದಿವಸ ನಾವು ಹಣ ಎಲ್ಲ ಖರ್ಚು ಮಾಡಬಾರ್ದು. ಹಣ ಎಲ್ಲ ಏನಾದರೂ ಮನೆಗೆ ಒಳ್ಳೆಯದು ಏನಾದರೂ ಖರೀದಿಸಬೇಕು ಅಂತ ಹೇಳಿ ಅರ್ಥ.
ಫಸ್ಟ್ ಡೇ ಲಕ್ಷ್ಮಿ ಮನೆಗೆ ಬರುವಂಥದ್ದು ಜಾಸ್ತಿ. ಆ ದಿವಸ ನಾವು ಖರ್ಚು ಮಾಡಬಾರ್ದು, ಲಕ್ಷ್ಮಿ ಹೋಗಬಾರ್ದು. ಹಾಗೆ ಮನೆಯೆಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡುವಂಥದ್ದು, ಶುಚಿಯಾಗಿ ಇಟ್ಕೊಳ್ಳುವಂಥದ್ದು, ಆ ಥರ ಎಲ್ಲ ಮಾಡ್ತೇವೆ ದೀಪಾವಳಿ ದಿವಸ. 2ನೇ ದಿವಸ ನರಕ ಚತುರ್ದಶಿ ಮತ್ತೆ ಬಲಿಪಾಡ್ಯಮಿ ಇರ್ತದೆ 3ನೇ ದಿವಸ. ಹೀಗೆ ಪೂಜೆ ಎಲ್ಲ ಆದ್ಮೇಲೆ ನಾನು ಮತ್ತೆ ಏನ್ ಮಾಡಿದೆ, ಮಧ್ಯಾಹ್ನ ಎಲ್ಲಿ ಹೋದೆ ಅನ್ನೋದನ್ನೆಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೇನೆ. ಹೀಗೆ ಇತ್ತು ನಮ್ಮ ಆಫೀಸಿದ್ದು ಪೂಜೆ. ಹಾಗೆ ಬೆಳಗ್ಗೆ ಲಕ್ಷ್ಮಿಯನ್ನ ಸ್ವಾಗತಿಸಿ ಪೂಜೆಯನ್ನ ಮಾಡಿಕೊಂಡಿದ್ದೇವೆ. ನೋಡಿ ಸ್ವೀಟ್ ಕೊಟ್ಟಿದ್ದಾರೆ, ಮೈಸೂರು ಪಾಕ್. ಅದರಲ್ಲಿ 3 ಪೀಸಲ್ಲೆಲ್ಲ ಕೊಟ್ಟೆ, ಹೊರಗೆ ಎಲ್ಲ ಫ್ರೆಂಡ್ಸ್ ಎಲ್ಲ ಇದ್ರಲ್ಲ ಅವರಿಗೆ ಕೊಟ್ಟೆ. ಈ ಥರ ಒಂದೊಂದು ಪೀಸ್ ತಿಂದರೆ ಹೇಗೆ ಆಗ್ಬೋದಲ್ಲ ನೋಡಿ. ನಾನೊಂದು ಇದರಲ್ಲಿ ಇಷ್ಟೇ ಕಾಲ್ವಾಸಿ ತಿಂದೆ. ಸೂಪರ್ ಇತ್ತು ಮಾತ್ರ ಟೇಸ್ಟ್. ಅದರಷ್ಟು ತಿಂದರೆ ಸಾಕಾಗ್ತದೆ ನನಗೆ, ಜಾಸ್ತಿ ತಿನ್ನಲಿಕ್ಕೆ ಆಗೋದಿಲ್ಲ. ಫ್ರೆಂಡ್ಸ್, ಈಗ ಮಧ್ಯಾಹ್ನ ಊಟ ಆರ್ಡ್ರ್ ಮಾಡಿದ್ದೇನೆ. ಎಂತೆಲ್ಲ ಆರ್ಡ್ರ್ ಮಾಡಿದ್ದೇನೆ ಅಂತ ಹೇಳಿ ತೋರಿಸ್ತೇನೆ ನೋಡಿ. ಇಲ್ಲಿ ಆರ್ಡರ್ ಮಾಡಿದ್ದೇನೆ, ಇಲ್ಲಿ ಆರ್ಡರ್ ಬಂದಿದೆ. ಓಪನ್ ಮಾಡುವ, ಊಟ ಮಾಡುವ. ಈಗ ಆರ್ಡರ್ ಬಂದಿದೆ. ಈಗ ಹೋಟೆಲಿಂದ ಆರ್ಡ್ರ್ ಮಾಡೋದು ಅಂತ ಹೇಳಿದರೆ ಎಷ್ಟು ಕಷ್ಟ ಗೊತ್ತುಂಟಾ. ಈಗ ರೇಟ್ ಭಾರಿ ಚಂದ ಪ್ಯಾಕಿಂಗ್ ಮಾಡಿದ್ದಾರೆ. ಎಂತ ಉಂಟು ನೋಡುವ. ಉಲ್ಟಾಗಿದೆ ಮಾಡಿ. ಲಂಚ್ ಬಾಕ್ಸ್ ಥಾಲಿ ಅಂತ ಹೇಳಿದ್ದು ಈ ಥರ ಬರ್ತದೆ ನೋಡಿ. ಇದರಲ್ಲಿ ಸ್ಪೂನ್ ಕೂಡ ಕೊಟ್ಟಿದ್ದಾರೆ. ಪರಿಮಳ ಅಂತ ತೋರಿಸ್ತೇನೆ ನೋಡಿ. ಈ ಥರ ಬರ್ತದೆ. ಇದರಲ್ಲಿ ಚಪಾತಿ ಹಾಗೆ ರಾಜ್ಮಾ ದಾಲ್ ಇರ್ತದೆ. ಹಾಗೆ ಸಲಾಡ್ ಕೂಡ ಕೊಟ್ಟಿರ್ತಾರೆ. ಮನೆಯಲ್ಲಿ ಇದನ್ನು ಮಾಡ್ಕೊಳ್ಳೋದು ತುಂಬಾ ಈಸಿ. ಹೋಟೆಲಿಂದ ಆರ್ಡ್ರ್ ಮಾಡಿದರೆ ನೀವು ಹಣ ಕೂಡ ಹಾಗೆ ಕೊಡಬೇಕಾಗ್ತದೆ. ಓಪನ್ ಮಾಡುವ. ಆ ಹೋಟೆಲ್ ಇದ್ದದ್ದು ನೋಡಿ. ಚಪಾತಿ ಈ ಥರ ಇದೆ, ಸ್ಮಾಲ್ ಚಪಾತಿಗಳು ತುಂಬ ಚೆಂದ ಇದೆ ಅಲ್ವಾ. ಆ್ಯಕ್ಚುಲಿ ಜಾಸ್ತಿ ಆಯಿತು, 4 ಚಪಾತಿ ಉಂಟು ಇದರಲ್ಲಿ. ಸಲಾಡ್ ಅಂತ ಹೇಳಿ ಆನಿಯನ್ ಅಷ್ಟು ಕೊಟ್ಟಿದ್ದಾರೆ. ಹಾಗೆ ನಿಮಗೆ ಇದು ತೋರಿಸ್ತೇನೆ ನೋಡಿ. ದಾಲಲ್ಲ ಸಾರಿ, ಅದೇನೋ ಕರಿ, ರಾಜ್ಮಾ ಕರಿ ಅಂತೇಳಿ. ಏನು ಕಾಣುವುದೇ ಇಲ್ಲ ಮಾತ್ರ ಇದರಲ್ಲಿ.
ಒಂದು ರಾಜ್ಮಾ ಸಿಕ್ಕಿತು. ರಾಜ್ಮಾದಲ್ಲಿ ನಿಮಗೆ ಒಳ್ಳೆ ಪ್ರೋಟೀನ್ ಸಿಗ್ತದೆ. ಇದು ಬರೀ ಸಣ್ಣ ಚಪಾತಿ. ಹಾಗೆ ಒಂದು ಏನು ಲೈಮ್ ಕೂಡ ಕೊಟ್ಟಿದ್ದಾರೆ ಸಲಾಡಿಗೆ ಹಾಕಲಿಕ್ಕೆ. ಅದನ್ನು ಹಿಂಡಿಕೊಳ್ತೇನೆ. ಸಲಾಡ್ ಅಂತೇಳಿ. ಓಕೆ ಬಾಯ್. ಊಟ ಮಾಡಿ ಸಂಜೆ ಸಿಗ್ತೇನೆ. ಫ್ರೆಂಡ್ಸ್ ನೋಡಿಲಿ, ಸಾಯಂಕಾಲ ದೇವರಿಗೆ ಎಲ್ಲ ದೀಪ ಇಟ್ಮೇಲೆ ಆಫೀಸಿಂದ ಬಂದು ಫ್ರೆಶ್ ಅಪ್ ಆಗಿ ದೇವರಿಗೆಲ್ಲ ನಮಸ್ಕಾರ ಮಾಡಿಬಿಟ್ಟು ಈಗ ಡಿನ್ನರ್ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೇನೆ. ಡಿನ್ನರಿಗೆ ಇವತ್ತು ಸಿಂಪಲಾಗಿ, ಯಾಕೆಂದರೆ ಇವತ್ತು ಸ್ವೀಟ್ಸ್ ಎಲ್ಲ ತಿಂದೆ ಅಲ್ವಾ, ಹಾಗಾಗಿ ಯಾವುದು ಬೇಡ ಅಂತ ಹೇಳಿ ಓಟ್ಸನ್ನು ನೆನೆಸಿ ಇಟ್ಟಿದ್ದೇನೆ. ನೋಡಿ ತೋರಿಸ್ತೇನೆ. ಇಲ್ಲಿ ಇದರಲ್ಲಿ ಓಟ್ಸ್ ಇದೆ, 4 ಕ್ಯಾಶ್ಯೂ ಇದೆ, ಸ್ವಲ್ಪ ದ್ರಾಕ್ಷಿ ಇದೆ, ಹಾಗೆ 4 ಬಾದಾಮಿ ಇದೆ. ಇದನ್ನು ಈಗ ಇದಕ್ಕೊಂದು ಆ್ಯಪಲ್ ಮತ್ತು ಸ್ವಲ್ಪ ಹಾಲು ಹಾಕಿ ಗ್ರೈಂಡ್ ಮಾಡಿದರೆ ಓಟ್ಸ್ ಸ್ಮೂದಿ ರೆಡಿ ಆಗುತ್ತೆ. ಹಾಗೆ ಇವತ್ತು ಆಫೀಸಲ್ಲಿ ಗಿಫ್ಟ್ ಸಿಕ್ಕಿತ್ತು ನೋಡಿ. ಇದು ನಮಗೆ ಒಳ್ಳೆ ಗಿಫ್ಟ್. ಪಿಸ್ತಾ 50 ಗ್ರಾಮ್ಸ್ ಇದು ಪ್ಯಾಕೆಟ್ ಸಣ್ಣ ಸಣ್ಣಗಿತ್ತು. ಆಮೇಲೆ ಇಷ್ಟು ಕ್ಯಾಶ್ಯೂ ಮತ್ತು ಇದು ಬಾದಾಮಿ. ಈ ಥರ ಗಿಫ್ಟ್ ಕೊಡೋದಾದರೆ ಈ ಥರನೇ ಕೊಡಬೇಕು. ಯಾಕೆಂತ ಹೇಳಿದರೆ ಇದು ದ್ರಾಕ್ಷೆ ನಮಗೆ ವೆಯ್ಟ್ ಲಾಸ್ ಮಾಡೋವರಿಗೆ ತುಂಬಾ ಒಳ್ಳೆಯದು. ಹಾಗೆ ಈವ್ನಿಂಗ್ ಸ್ನ್ಯಾಕ್ಸಿಗೆ ಅಂಥೇಳಿ ನಾನು ಇದನ್ನು ತಗೊಂಡು ಬಂದೆ. ಈವ್ನಿಂಗ್ ಸ್ನ್ಯಾಕ್ಸ್ ಎಷ್ಟೊತ್ತಿಗಾದರೆ ಏನಾದರೂ ತಿನ್ನಬೇಕು ಅಂತಾದರೆ ಈ ಥರ ಕಡಲೆ ಎಲ್ಲ ತಂದಿಟ್ಕೊಳ್ತೇನೆ. ಇದು ಪೀನಟ್ ತುಂಬಾ ಒಳ್ಳೆಯದು, ಅಥವಾ ಹುರಿಗಡಲೆ ಈ ಥರ ಸಿಗ್ತಲ್ಲ, ಇದು ತುಂಬಾ ಚೆನ್ನಾಗಿರ್ತದೆ. ಹಾಗೆ ಬಜೆಟ್ ಫ್ರೆಂಡ್ಲಿ. ನಿಮಗೆ ಒಂದು ಸಜೆಷನ್ ಅಷ್ಟೇ, ನಾನಂದರೆ ನಿಮಗೆ ಐಡಿಯಾಸ್ ಬರ್ತದಲ್ಲ ವೆಯ್ಟ್ ಲಾಸ್ ಮಾಡುವಾಗ ಯಾವ ಥರ ತಿನ್ನೋದು ಅಂತ ಹೇಳಿ. ಈ ಥರ ನಿಮಗೆ ಯಾವ ರೀತಿ ಶೇಂಗಾ ಬೇಕೋ ಆ ಥರ ತಗೊಳ್ಳಿ. ಇದು ಪ್ಯಾಕೆಟ್ ಬಂದು 35 ರೂಪಾಯಿ ಇದಕ್ಕೆ, 200 ಗ್ರಾಮ್ಸ್ ಇತ್ತು. ಇದು ಸಹ ಅಷ್ಟೇ 35 ರುಪೀಸ್ ಈ ಥರ ಬರ್ತದೆ. ಸಾಯಂಕಾಲ ಎಲ್ಲ ಒಂದಿಷ್ಟು ಇದರಲ್ಲಿ ಈಗ 200 ಗ್ರಾಮ್ಸ್ ಎಲ್ಲ ಇದೆ ಅಂತಾದರೆ 15 ಗ್ರಾಮ್ಸ್ ಅಷ್ಟು ಒಂದಿಷ್ಟನ್ನು ನಾವು ತಿನ್ನೋದಷ್ಟೇ. ಯಾಕೆಂದರೆ ಶೇಂಗಾದಲ್ಲಿ ಹೆಲ್ದಿ ಫ್ಯಾಟ್ಸ್ ಉಂಟಲ್ಲ, ಹಾಗಾಗಿ ಇದು ಕೂಡ ತುಂಬಾ ಚೆನ್ನಾಗಿರ್ತದೆ. ಪುಟಾಣಿ ಕಡಲೆ, ಹುರಿ ಕಡಲೆ ಅಂತೇಳಿ ಇದರಲ್ಲಿ ಸಿಪ್ಪೆ ಬಂದದ್ದು ಬರ್ತದೆ, ಅದು ತಗೊಳ್ಬೋದು. ನಾನು ಈ ಸಲ ಈ ಥರದ್ದು ತಗೊಂಡೆ. ಈ ಥರ ಈವ್ನಿಂಗ್ ಸ್ನ್ಯಾಕ್ಸ್. ಮತ್ತು ಒಂದು ಏನು ಇವತ್ತಿನ ಐಟಮ್ ಅಷ್ಟು ತಗೊಂಡು ಬರಲಿಲ್ಲ. ಅದು ಸ್ವಲ್ಪ ಅವಲಕ್ಕಿ. ಇದು ಆ್ಯಕ್ಚುಲಿ ನಾನು ತಿನ್ನೋದಕ್ಕಿಂತ ಜಾಸ್ತಿ ನಮ್ಮ ನಾಯಿಗೆ ಹಾಕಲಿಕ್ಕೆ, ಸಡನ್ನಾಗಿ ಅದಕ್ಕೆ ಏನಾದರೂ ಹಸಿವಾಯಿತು ಅಂದರೆ ಅವಲಕ್ಕಿ ಸ್ವಲ್ಪ ಮೊಸರು ಹಾಕಿಯೇ ಕೊಡ್ತೇನೆ ಅದಕ್ಕೆ. ಮತ್ತು ನಾನು ಕೂಡ ಒಂದೊಂದು ಸತಿ ಹಸಿವಾದಾಗ ಅವಲಕ್ಕಿ ಉಪ್ಪು ಕರಿ ಅಂತ ಹೇಳಿ ಮಾಡ್ತೇನೆ. ಅಂತ ಹೇಳಿದರೆ ಇದಕ್ಕೆ ಸ್ವಲ್ಪ ತೆಂಗಿನಕಾಯಿ ತುರಿ ಹಾಕಿ ಸ್ವಲ್ಪ ಒಗ್ಗರಣೆ ಹಾಕ್ಬೋದು, ಅಥವಾ ಹಸಿಮೆಣಸು ಹಾಕ್ಬೋದು, ಕರಿಬೇವು ಎಲ್ಲ ಹಾಕಿ ಅವಲಕ್ಕಿ ಉಪ್ಪು ಕರಿ ಅಂತ ಹೇಳಿ ಹೇಳ್ತೇವೆ. ಅದು ಕೂಡ ಮಾಡಿ ತಿನ್ಬೋದು, ತುಂಬಾ ಚೆನ್ನಾಗಿರ್ತದೆ. ಈ ಥರ ಅವಲಕ್ಕಿಯಲ್ಲಿ ಈ ಥರ ಅವಲಕ್ಕಿಯಲ್ಲಿ ಹಾಗೆ ಮಾಡ್ಬೋದು. ಗಟ್ಟಿ ಅವಲಕ್ಕಿಯಲ್ಲಿ ನೀವು ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಅವಲಕ್ಕಿ ಉಸ್ಲಿಯನ್ನು ಕೂಡ ಮಾಡ್ಕೊಳ್ಬೋದು. ಬೆಳಿಗ್ಗೆ ನೋಡಿ ಕುಚ್ಚಲಕ್ಕಿ ಅನ್ನ ಮಾಡಿಟ್ಟಿದ್ದೆ ನಾಯಿಗೆ ಅಂತ ಹೇಳಿ, ಅದು ಹಾಗೆ ಸ್ವಲ್ಪ ದಪ್ಪಾಗಿತ್ತು, ಗಟ್ಟಿಯಾಗಿತ್ತು ನೋಡಿ. ಈ ಥರ ಬಂದಿದೆ ಅನ್ನ. ಇದನ್ನು ಸ್ವಲ್ಪ ಕುದಿಸಿಬಿಟ್ರೆ ನಾಳೆ ಬೆಳಿಗ್ಗೆಗೆ ಸಹ ಅದಕ್ಕೆ ಆಗ್ತದೆ ಅಂತ ಹೇಳಿ ಅನ್ನ ಜಾಸ್ತಿ ಇಲ್ಲಿ ಮಾಡೋದು ನಾನು ನಾಯಿಗೆ ಹಾಕಲಿಕ್ಕೆ ಅಂತ ಹೇಳಿಯೇ. ನೋಡಿ ಕುಚ್ಚಲಕ್ಕಿ ಅನ್ನ ಈ ರೀತಿ ಮಾಡ್ಕೊಳ್ಬೋದು. ನಾನು ಅದನ್ನು ಬೆಳಿಗ್ಗೆ ಮಾಡಿದರೆ ಮರುದಿವಸ ಬೆಳಿಗ್ಗೆವರೆಗೆ ಸಹ ಇಟ್ಕೊಂಡು ನಾನು ಯೂಸ್ ಮಾಡ್ಕೊಳ್ತೇನೆ. ಅಂದರೆ ಮಿಡ್ಲಲ್ಲಿ ಒಮ್ಮೆ ಕುದಿಸಬೇಕು, ಇಲ್ಲಾಂದರೆ ಇನ್ನು ಸೆಕೆಗೆಲ್ಲ ಬೇಗ ಬೇಗ ಕುದಿಸದೇ ಇದ್ದರೆ ಅನ್ನ ಹಳಸುತ್ತೆ, ಅದಕ್ಕೋಸ್ಕರ. ಹಾಗೆ ನಾನಿಲ್ಲಿ ಜ್ಯೂಸ್ ಇದಕ್ಕೆ ಸ್ಮೂತಿಗೆಲ್ಲ ರೆಡಿ ಮಾಡ್ಕೊಂಡಿದ್ದೇನೆ ನೋಡಿ. ಯಾಕೆಂದರೆ ಅದಕ್ಕೆ ನಾಯಿಗೆ ಫಸ್ಟ್ ಅನ್ನ ಹಾಕಬೇಕು, ಇಲ್ಲಾಂದರೆ ಅದರದ್ದು ಗಲಾಟೆ ಜೋರಿರ್ತದೆ. ಈಗ ನೋಡಿ ಇನ್ನೀಗ ಎಲ್ಲ ಕಡೆ ಪಟಾಕಿ ಹೊಡಿತಾ ಇದ್ದಾರಲ್ಲ, ಸೌಂಡ್ ಕೇಳ್ತದೆ, ಅದಕ್ಕೆ ಸ್ಟಾರ್ಟ್ ಆಯಿತು. ಫಸ್ಟ್ ಇದು ಆ್ಯಪಲ್ ಓಟ್ಸ್ ಸ್ಮೂತಿ ತುಂಬಾ ರುಚಿಯಾಗಿರ್ತದೆ. ಇದು ನೀವು ಇದಕ್ಕೆ ಬೇಕಾದರೆ ಐಸ್ ಕ್ಯೂಬ್ಸ್ ಬೇಕಾದರೂ ಹಾಕ್ಕೊಳ್ಬೋದು. ಹಾಗೆ ನೋಡಿ ಓಟ್ಸ್ ನೆನೆಸ್ಕೊಂಡಿದ್ದೇನೆ. ಹಾಗೆ ಇದರ ಜೊತೆಗೆ ಕ್ಯಾಶ್ಯೂ ಮತ್ತು ಗ್ರೇಪ್ಸ್ ಕೂಡ ಇದೆ, ಇದನ್ನು ಹಾಕ್ಕೊಳ್ಳುವ. ಪ್ರೋಟೀನ್ಗೆ ಇನ್ನೂ ಸಹ ನಮಗೆ ಸ್ವಲ್ಪ ಪ್ರೋಟೀನ್ ರಿಚ್ ಆಗಲಿ ಅಂಥೇಳಿ ಚಿಯಾ ಸೀಡ್ಸ್ ನೆನೆಸ್ಕೊಂಡಿದ್ದೇನೆ. ಜಸ್ಟ್ ನೆನೆಸಿದಷ್ಟೇ, ಇನ್ನು ಕೂಡ ಇದು ದಪ್ಪ ಆಗಬೇಕು, ಚೆಂದ ನೆನಿಬೇಕು. ನೆಂದಷ್ಟು ಒಳ್ಳೆಯದು ನಿಮಗೆ, ನೀರಲ್ಲಿ ನೆಂದಷ್ಟು. ಅದು ಫೈಬರ್ ಇದೆ ಇದರಲ್ಲಿ, ಪ್ರೋಟೀನ್ ಇದೆ.
ಹಾಗೆ ಇದನ್ನು ಈಗ ಗ್ರೈಂಡ್ ಮಾಡಿಕೊಳ್ಳುವ. ಜೊತೆಗೆ ಸ್ವಲ್ಪ ಹಾಲು ಕೂಡ ಹಾಕ್ಕೊಳ್ಳುವ. ಹಾಲು ತುಂಬಾ ಒಳ್ಳೆಯದು ನೋಡಿ. ಹಾಲು ಇಲ್ಲಿ ಸ್ವೀಟಿಗೆ ಸ್ವಲ್ಪ ಗ್ರೇಪ್ಸ್ ಹಾಕ್ಕೊಂಡಿದ್ದೇನೆ. ಗ್ರೇಪ್ಸ್ ಇಲ್ಲಾಂದರೆ ನೀವು ಖರ್ಜೂರ ಹಾಕ್ಕೊಳ್ಬೋದು ಅಥವಾ ಕೊನೆಯಲ್ಲಿ ಜೇನುತುಪ್ಪ ಕೂಡ ಹಾಕ್ಕೊಳ್ಬೋದು. ಈಗ ಇದನ್ನು ಸ್ಮೂತಾಗಿ ಪೇಸ್ಟ್ ಮಾಡ್ಕೊಳ್ಳೋದು. ಈಗ ಜ್ಯೂಸ್ ರೆಡಿ ಆಯ್ತು ನೋಡಿ. ಇದಕ್ಕೆ ಸ್ವಲ್ಪ ಚಿಯಾ ಸೀಡ್ಸನ್ನು ಹಾಕ್ಕೊಳ್ಳುವ. ನಾವು ಎಲ್ಲ ಹಾಕುವ, ಹೇಗೂ ಬೇಕಲ್ಲ, ಮತ್ತು ಇನ್ನದು ಉಳಿಸಿದ್ರೆ ನಾಳೆಗಷ್ಟು ಚೆನ್ನಾಗಿರೋದಿಲ್ಲ. ನೋಡಿ ಸ್ಮೂದಿ ಎಷ್ಟು ಚಂದ ಬಂದಿದೆ ಅಂತೇಳಿ. ನೋಡಿ ಇದಕ್ಕೆ ಸ್ವಲ್ಪ ಪಂಪ್ಕಿನ್ ಸೀಡ್ಸನ್ನು ಹಾಕ್ಕೊಳ್ತಾ ಇದ್ದೇನೆ. ಇದು ಪ್ರೋಟೀನ್ ಮತ್ತು ಪೀರಿಯಡ್ಸ್ ಎಲ್ಲ ಕರೆಕ್ಟ್ ಆಗಲಿಕ್ಕೆ ಪಂಪ್ಕಿನ್ ಸೀಡ್ಸ್ ಅಂತ ಹೇಳೋದು ನಮ್ಮ ಪೀರಿಯಡ್ ಸೈಕಲ್ ಎಲ್ಲ ಕರೆಕ್ಟ್ ಆಗ್ತದೆ. ಇದನ್ನು ಡೈಲಿ ಸ್ವಲ್ಪ ಸ್ವಲ್ಪ ತಿಂತಾ ಇರಬೇಕು, ಒಂದೊಂದು ಸ್ಪೂನ್ ತಿಂತಾ ಹೋಗಬೇಕು. ಪೀರಿಯಡ್ಸ್ ಇರ್ರೆಗ್ಯುಲರ್ ಇದ್ದರೆಲ್ಲ ಕರೆಕ್ಟ್ ಆಗ್ತದೆ ಇದರಲ್ಲಿ. ಅದು ಸೈಕಲ್ ಥರ 21 ದಿವಸ ಕರೆಕ್ಟಾಗಿ ತಿನ್ನಬೇಕು ಇದನ್ನು ಡೈಲಿ ಸ್ವಲ್ಪ ಸ್ವಲ್ಪ ಸ್ವಲ್ಪ. ತುಂಬಾ ತಿನ್ನಲಿಕ್ಕೆ ಕೂಡ ಟೇಸ್ಟ್ ಇರ್ತದೆ. ನೀವು ಇದನ್ನು ಈವ್ನಿಂಗ್ ಸ್ನ್ಯಾಕ್ಸ್ ಆಗಿ ಕೂಡ ಯೂಸ್ ಮಾಡ್ಕೊಳ್ಬೋದು ಆ ಪಂಪ್ಕಿನ್ ಸೀಡ್ಸನ್ನು. ನಾನು ಅದಕ್ಕೆ ವಾಯ್ಸ್ ಕೊಡೋದು, ಯಾಕೆಂದರೆ ನಾನು ಮಾತಾಡೋಕೆ ಎಷ್ಟೊತ್ತಿಗೂ ಸಹ ಬೊಬ್ಬೆ ಹೊಡಿತಾ ಇರ್ತದೆ, ನನಗೆ ಮಾತಾಡಲಿಕ್ಕೆ ಬಿಡೋದಿಲ್ಲ. ಅಂದರೆ ಈಗ ಕಿಚನಲ್ಲಿದ್ದರೆ ನಾವು ತಿಂತೇನೆ ಅಂತ ಹೇಳಿ ಅದು ಎಷ್ಟೊತ್ತಿಗೆ ಅದಕ್ಕೆ ಅದೇ ಯೋಚನೆ. ನೋಡಿ ಇಷ್ಟು ಪಾತ್ರೆ ಇದೆ ಇನ್ನು ತೊಳಿಲಿಕ್ಕೆ. ಹಾಲು ಕಾಯಿಸಿದ್ದು, ಮಿಕ್ಸಿ ಜಾರು, ಅದು ಇದು ಎಲ್ಲ. ನೋಡಿ ಮಿಲ್ಕ್ ಶೇಕ್ ರೆಡಿ ಆಯಿತು. ಇದನ್ನು ಕುಡಿದ್ರೆ ಆಯಿತು ನಂದು ನೈಟ್ ಇದು ಕೆಲಸ. ಇದು ನನ್ನ ನೈಟ್ ಡಿನ್ನರ್. ಇದನ್ನು ಕುಡಿದ್ರೆ ಆಯಿತು. ಇದನ್ನೀಗ ಕೂತ್ಕೊಂಡು ಇಲ್ಲಿ ಕುಡಿಬೇಕು. ಸ್ವಲ್ಪ ಸಿಹಿ ಕಡಿಮೆ ಆಗಿದೆ ಇವತ್ತು. ಖರ್ಜೂರ ಹಾಕಲಿಲ್ಲ. ರೀಸನ್ ಏನು ಗೊತ್ತುಂಟ ಖರ್ಜೂರ ಹಾಕಲಿಲ್ಲ? ಒಂದು ಪ್ಯಾಕೆಟ್ ಓಪನ್ ಮಾಡಿದ್ದೆಲ್ಲ ಖಾಲಿ ಆಗಿದೆ, ಇನ್ನೊಂದು ಓಪನ್ ಮಾಡಬೇಕಷ್ಟೇ ಖರ್ಜೂರ, ಅಷ್ಟೇ ರೀಸನ್. ಓಪನ್ ಮಾಡಲಿಕ್ಕೂ ದಸಿನ ಆಯಿತು, ನಾಳೆ ಓಪನ್ ಮಾಡುವ ಅಂಥೇಳಿ. ಅದೇನಾದರೂ ಬ್ಯುಸಿ ಇದ್ದರೆ ಎಲ್ಲದು ಹೋಗಿ ಬಂದೊಂದು ಕೆಲವೆಲ್ಲ ಲೇಜಿನೆಸ್ ಅಂತ ಹೇಳಿದರೆ ಸಣ್ಣ ಸಣ್ಣ ವಿಷಯಗಳು ಕೂಡ ಓಪನ್ ಮಾಡಲಿಕ್ಕೆ ಸಹ ಅದನ್ನು ಓಪನ್ ಮಾಡಿದೆ. ಯಾರಿಗಿರಲಿ ನಾಳೆ ಹಾಕುವ ಸಾಕು ಅಂತ ಹೇಳಿದ್ದ ಗ್ರೇಪ್ಸನ್ನು ಹಾಕಿ ಮುಗಿಸಿದೆ. ನಿಮಗೆ ಸಹ ಹೀಗೆ ಆಗ್ತದೆ ಫ್ರೆಂಡ್ಸ್? ಹೇಳಿ, ಕಮೆಂಟಲ್ಲಿ ತಿಳಿಸಿ. ಸ್ವಲ್ಪ ಜೇನುತುಪ್ಪ ಹಾಕ್ಕೊಳ್ಬೋದು, ಬಟ್ ಸಪ್ಪೆನೆ ಒಳ್ಳೆಯದು. ಯಾಕೆ ಅಷ್ಟಾದರೂ ಕ್ಯಾಲೋರಿ ಕಡಿಮೆ ಹೋಗಲಿ, ಶುಗರ್ ಇತ್ತು ಅಂತೇಳಿ. ಆ ಆ್ಯಪಲ್ ಫ್ಲೇವರ್ ಹಾಲೆಲ್ಲ ಉಂಟಲ್ಲ, ಒಳ್ಳೆ ಹಾಲದು. ಅಂದರೆ ನಾನು ಹಸುವಿನ ಹಾಲಿಲ್ಲಿ ತರ್ತಾರಂತ ನಾನು ಹೇಳಿದೆಲ್ಲ, ಅದೇ ಹಸುವಿನ ಹಾಲು. ಹಾಗೆ ಅದು ಟೇಸ್ಟ್ ಇರ್ತದೆ. ಪ್ಯಾಕೆಟ್ ಹಾಲಲ್ಲ, ಪ್ಯೂರ್ ಹಾಲು ಕರೆದದ್ದು ಅರ್ಧ ಗಂಟೆಯಲ್ಲಿ ಮನೆಗೆ ತಂದು ಕೊಡ್ತಾರೆ. ಹಾಗೆ ಇದಾಗಿತ್ತು ನನ್ನ ಡಿನ್ನರ್. ಇವತ್ತಿನ ದಿವಸ ಮುಗಿಯಿತು. ಇದಾದಮೇಲೆ ಒಂದು ಸ್ವಲ್ಪ ಹೊತ್ತು ಆ ಕಡೆ ಈ ಕಡೆ ನಾಯಿ ಜೊತೆ ಇದು ಮಾಡೋದು, ಮನೆ ಕ್ಲೀನ್ ಮಾಡೋದು, ಹಾಗೆ ಹೀಗೆ ಅಂತೇಳಿ ಮನೇಲಿ ಓಡಾಡ್ತಾ ಇರ್ತೇನೆ. ಆಮೇಲೆ ಮಲ್ಕೊಳ್ಳೋದು. ಗುಡ್ ನೈಟ್ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.